ಅಫ್ಜಲ್ಪುರ್ ಪಟ್ಟಣದ ಸ್ಫೂರ್ತಿ ಕಾಲೇಜಿನಲ್ಲಿ ಸುತ್ತೂರು ಪೂಜ್ಯ ಶ್ರೀ ಶಿವರಾತ್ರಿ ರಾಜೇಂದ್ರ ಶ್ರೀಗಳ ಜನ್ಮದಿನದ ಪ್ರಯುಕ್ತವಾಗಿ ಶರಣ ಸಾಹಿತ್ಯ ಪರಿಷತ್ತಿನ ಸಂಸ್ಥಾಪನಾ ದಿನಾಚರಣೆ ಹಾಗೂ ದತ್ತಿ ಉಪನ್ಯಾಸ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ತಾಲೂಕಿನ ದಂಡಾಧಿಕಾರಿಗಳಾದ ಸಂಜು ಕುಮಾರ್ ದಾಸರ್, ರಾಜ್ಯ ಬಿಜೆಪಿ ಒಬಿಸಿ ಮೋರ್ಚಾ ಕಾರ್ಯದರ್ಶಿಗಳಾದ ಅವ್ವಣ್ಣ ಮೇಕೇರಿ, ತಾಲೂಕು ಶರಣ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಬಸವರಾಜ್ ಚಾಂದಕೋಟೆ, ಮರಪ್ಪ ಮುಗಳಿ, ಸಿದ್ದಾರಾಮ್ ದಣ್ಣೂರ್ ಹಾಗೂ ಖ್ಯಾತ ಉದ್ದಿಮೆದಾರರಾದ ಎಸ್.ವೈ. ಪಾಟೀಲ್, ಸಾವಿತ್ರಿ ಕೃಷ್ಣ, ಜಿ.ಎಸ್. ಬಾಳಿಕಾಯ್, ಬೀರಣ್ಣ ಪೂಜಾರಿ, ಸವಿತಾ ಪಾಟೀಲ್ ಸೇರಿದಂತೆ ಹೀಗೆ ಅನೇಕ ಮುಖಂಡರು ಉಪಸ್ಥಿತರಿದ್ದರು. ಅವ್ರ ಬಗ್ಗೆ ಓದ್ತಕ್ಕಂಥ ಒಂದು ಉತ್ಸಾಹ ಮತ್ತು ಓದಿನ ಒಂದು ದಾಹ ಎಷ್ಟಿತ್ತು ಅಂತಂದರೆ ಅವರು ಒಂದು SLC ವರೆಗೂ ಅಲ್ಲಿ ಓದ್ಕೊಂಡು ಅವರಿಗೆ ಸಂಸ್ಕೃತದ ಮೇಲೆ ಆಳವಾದ ಅಧ್ಯಯನ ಮಾಡಬೇಕು ಅಂತ ಹೇಳಿ ಅವ್ರಿಗೆ ಇಚ್ಛೆ ಆಗುತ್ತೆ. ಆ ಇಚ್ಛೆಗೆ ಅನುಗುಣವಾಗಿ ಹೋಗ್ಬೇಕಾಗಿತ್ತಂದ್ರೆ ಅವರು ಜಗದ್ಗುರುಗಳ ಒಂದು ತಮ್ಮ ಒಂದು ಗುರುಗಳ ಒಂದು ಇದನ್ನು ತಗೊಳ್ಬೇಕಾಗಿರುತ್ತೆ, ಪರ್ಮಿಷನ್ ತಗೊಳ್ಬೇಕಾಗಿದ್ದಾಗ ಆವಾಗ ಅವ್ರು ಏನು ಯೋಚನೆ ಮಾಡ್ತಾರೆ, ನಾನು ಏನಾದರೂ ಕೇಳಿದೆ ಅವ್ರಿಗೆ ನಾನು ಕಾಶಿಗೆ ಹೋಗಬೇಕು ಅಂದರೆ ಇವ್ರು ನನಗೆ ಹೋಗ್ಲಿಕ್ಕೆ ಅನುಮತಿಯನ್ನು ಕೊಡೋದಿಲ್ಲ, ಅದಕ್ಕೆ ಅವ್ರಿಗೆ ಹೇಳಾರ್ದೇ ಹೋಗಬೇಕು ಅಂತ ಅವರು ನಿರ್ಣಯ ತಗೊಳ್ತಾರೆ. ಅವ್ರಿಗೆ ಹೋಗ್ಬೇಕು ಅಂತ ನಿರ್ಣಯ ತಗೋಬೇಕಾಗಿತ್ತಂದ್ರೆ ಯಾಕಂತ ಯೋಚನೆ ಮಾಡಿ ಅವರಿಗೆ ಓದಬೇಕು, ನಾನು ಒಂದು ಶಿಕ್ಷಣವನ್ನು ಪಡಿಬೇಕು, ಸಂಸ್ಕೃತವನ್ನು ಇನ್ನೂ ಉನ್ನತ ಮಟ್ಟದಲ್ಲಿ ಕಲಿಬೇಕು ಅನ್ನೋ ಒಂದು ದಾಹ ಏನಿತ್ತಲ್ಲ, ಆ ದಾಹನೇ ಅವರಿಗೆ ಕಾಶಿಗೆ ಗುರುಗಳ ಅನುಮತಿ ಇರಲಾರ್ದೇ ಕಾಶಿಗೆ ಹೋಗ್ಲಿಕ್ಕೆ ಪ್ರೇರೇಪಿಸ್ತದೆ. ಇವತ್ತಿನ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಯಾವ ರೀತಿಯಾಗಿ ಇವತ್ತಿನ ದಿವಸ ವ್ಯವಸ್ಥೆ ಇದೆ, ಆ ವ್ಯವಸ್ಥೆಗೆ ಪೂರಕವಾಗಿ ನಾವು ಫಿಲ್ಟರ್ ಮಾಡುವಂಥ ಕೆಲಸ ಇಂಥ ಒಂದು ವಚನ ಸಾಹಿತ್ಯ ಆಗಿರ್ಬೋದು, ಶರಣ ಸಾಹಿತ್ಯ ಆಗಿರ್ಬೋದು ಮತ್ತು ಇಂಥ ಒಂದು ಶಿಕ್ಷಣ ಸಂಸ್ಥೆಯ ಮುಖಾಂತರ ನಾವು ಅದನ್ನು ಫಿಲ್ಟರ್ ಮಾಡುವಂಥ ಕೆಲಸ ಮಾಡ್ತಾ ಇದ್ದೀವಿ. ಅದಕ್ಕೆ ಪೂರಕವಾಗಿ ನಮ್ಮ ಬಸವರಾಜ್ ಚಾಂದಕೋಟೆ ಅವರು ಒಂದು ಶರಣರ ಹೆಸರಿನ ಮೇಲೆ ಒಂದು ಆತ್ಮಾವಲೋಕನ ಮಾಡ್ಕೊಳ್ತಾ ಈ ಸಮಾಜದಲ್ಲಿ ಮುಂದಿನ ಭವಿಷ್ಯ ಆದಂಥ ನಮ್ಮ ವಿದ್ಯಾರ್ಥಿನಿಯರು ಯಾವ ರೀತಿಯಾದಂಥ ಒಂದು ಆತ್ಮಸಾಕ್ಷಿಯಾದಂಥ ಹೆಜ್ಜೆಗಳನ್ನು ಇಡಬೇಕು, ಈ ದೇಶ ಕಟ್ಟಲಿಕ್ಕೆ ಅವರು ಯಾವ ಪಾತ್ರ ಏನದ, ಅದಕ್ಕೆ ಪೂರಕವಾಗಿ ಇವತ್ತಿನ ದಿವಸ ಈ ಶರಣರು, ಸಂತರು ಮತ್ತು ಈ ದೇಶದಲ್ಲಿ ಆಗುವಂಥ ಹೋರಾಟಗಾರರು ಯಾವ ರೀತಿಯಾಗಿ ಇದ್ದರು, ಅವರು ನಮಗೆ ಯಾವ ರೀತಿಯಾದಂಥ ಮಾರ್ಗದರ್ಶನ ಮಾಡಬೇಕಾ ಅಂತ ಅಂದ್ಕೊಂಡಿದ್ರು, ಆ ದಾರಿಯಲ್ಲಿ ನಮ್ಮ ಮಕ್ಕಳು, ನಮ್ಮ ಭವಿಷ್ಯದ ವಿದ್ಯಾರ್ಥಿನಿಯರು ಯಾವ ರೀತಿಯಾಗಿ ಹೋಗಬೇಕೆನ್ನುವಂಥ ಒಂದು ಮೆಲುಕು ಹಾಕುವಂಥ ಕೆಲಸ ಇವತ್ತಿನ ದಿನದಲ್ಲಿ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ.